ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ಒಂದು ಸ್ವಂತ ಮನೆ ಬೇಕು ಅಥವಾ ಭೂಮಿ ಖರೀದಿ ಮಾಡಬೇಕು, ನಮ್ಮ ಹೆಸರಲ್ಲಿ ಒಂದು ಭೂಮಿ ಅಥವಾ ಸೂರು ಅನ್ನೋದು ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಕನಸಂತೂ ಇದ್ದೇ ಇರುತ್ತೆ. ಭೂಮಿ ಅಥವಾ ಮನೆಯನ್ನು ಖರೀದಿಸಲು ನಾನಾ ಅಡೆತಡೆಗಳು ಬರ್ತಾನೆ ಇರ್ತವೆ. ಅಂಥವರು ಅರಿಶಿಣದಿಂದ ಈ ಕೆಲಸವನ್ನು ಮಾಡಿದ್ರೆ ಸ್ವಗೃಹದ ಕನಸು ನಿಮಗೆ ನನಸಾಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರೋದು ಅಥವಾ ದೈವ ಬಲದಿಂದ ಇರುವಂಥ ಎಲ್ಲ ಅಡೆತಡೆಗಳು ದೂರ ಆಗಿ ನಿಮಗೆ ಸ್ವಗೃಹದ ಕನಸು ಶೀಘ್ರವಾಗಿ ನೆರವೇರುತ್ತೆ. ಹಾಗಾದರೆ ನಂಬಿಕೆ ಇಟ್ಟು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅರಿಶಿಣದಿಂದ ನಾವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಹಾಗೆಯೇ ಯಾವ ದಿನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ನಿಮ್ಮ ಜಾತಕದಲ್ಲಿ ಗುರುಬಲ ಇದೆಯಾ ಅಂತ ತಿಳ್ಕೊಬೇಕಾಗತ್ತೆ. ಯಾವುದೇ ಒಂದು ಶುಭ ಕಾರ್ಯ ಅಂದರೆ ಮನೆ ಕಟ್ಟೋದಾಗಲಿ ಅಥವಾ ನಾವು ಸೈಟ್ ತೊಗೊಬೇಕು ಅಥವಾ ಮದುವೆ ಮಾಡ್ಕೊಬೇಕು, ಈ ರೀತಿಯಾದ ಕೆಲಸಗಳಿಗೆ ನಮಗೆ ಮೊದಲು ಗುರುಬಲ ನೋಡಬೇಕಾಗತ್ತೆ. ನಮ್ಮ ಯೋಗದಲ್ಲಿ ಗುರುಬಲ ಇಲ್ಲದೆ ಇದ್ದರೆ ನೀವು ಯಾವುದೇ ಕಾರ್ಯವು ಕೈಗೊಂಡರೂ ಕೂಡ ಮನಸ್ಸಿನಲ್ಲಿ ಎಷ್ಟೇ ಆಸೆ ಇದ್ದರೂ ಬದುಕಿನಲ್ಲಿ ಮನೆ ಅನ್ನುವ ಯೋಚನೆ ಬಹಳನೇ ದೂರ ಉಳಿದ್ಬಿಡುತ್ತೆ. ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಾದರೆ, ನೀವು ಹಣ ಎಲ್ಲ ಒಂದ್ಸಿಟ್ಟಿರ್ತೀರ, ಆದರೂ ನಿಮಗೆ ಮನೆ ಕಟ್ಟೋದಕ್ಕೆ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ಸೈಟ್ ಇರುತ್ತೆ, ಮನೆ ಕಟ್ಟೋದಕ್ಕೆ ಪೋಸ್ಟ್ಪೋನ್, ಈ ತಿಂಗಳು ಮುಂದಿನ ತಿಂಗಳು ಶುರು ಮಾಡೋಣ, ಆಚೆ ತಿಂಗಳು ಶುರು ಮಾಡೋಣ ಅಂತ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಇನ್ನು ಮನೆ ಕಟ್ಟೋಕ್ಕೆ ನೀವು ಶುರು ಮಾಡಿಬಿಟ್ಟಿದ್ದೀರಾ ಅಂದರೆ ಕೆಲವು ಮನೆಗಳು ನೋಡಿ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಎಷ್ಟೊಂದು ಒಂದು 3-4 ವರ್ಷ ಆದರೂ ಮನೆಗಳು ಪೂರ್ಣ ಆಗೋದೇ ಇಲ್ಲ. ಈ ರೀತಿಯಾಗಿ ಕೂಡ ಆಗುತ್ತೆ. ಇನ್ನು ಒಟ್ಟಾರೆಯಾಗಿ ನಮ್ಮ ಸ್ವಂತ ಮನೆ ಕನಸು ನನಸಾಗಿಯೇ ಉಳಿದು ಹೋಗಿರುತ್ತದೆ. ಇಂತಹ ಸಮಯದಲ್ಲಿ ನಾವು ಹೇಳುವ ಒಂದು ಸುಲಭ ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಕೂಡ ನಿವಾರಣೆಯಾಗಿ ನಿಮಗೆ ಸ್ವಂತ ಮನೆಯ ಕನಸು ನನಸಾಗುತ್ತೆ. ನೀವು ಭಕ್ತಿ ಶ್ರದ್ಧೆಯಿಂದ ಪ್ರತಿ ಗುರುವಾರ ನಾವು ಹೇಳಿದಂತೆ ನೀವು ಸರಳವಾಗಿ ಆಚರಣೆ ಮಾಡಿದ್ರೆ ಸಾಕು, ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ. ಗುರುಬಲದಿಂದ ಸ್ವಂತ ಮನೆ ಕನಸು ನೆರವೇರುತ್ತೆ. ಎಲ್ಲ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ನಡೆದು ನೀವು ಕೂಡ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಪರಿವಾರದೊಂದಿಗೆ ನೀವು ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ ಕೂಡ ಬರುತ್ತೆ. ಹಾಗಾದರೆ ನಾವು ಗುರುವಾರದ ದಿನ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ಪರಿಹಾರವನ್ನು ನಾವು ಬೇರೆ ದಿನ ಮಾಡೋ ಹಾಗಿಲ್ಲ, ಗುರುವಾರ ಮಾತ್ರನೇ ಮಾಡಬೇಕು. ಯಾಕೆ ಅಂದರೆ ಗುರುಬಲ ನಮಗೆ ಬರಬೇಕು, ಗುರುಬಲ ವೃದ್ಧಿ ಆಗಬೇಕು ಅನ್ನೋದಾದರೆ ನಾವು ಗುರುವಾರ ತುಂಬಾ ಸೂಕ್ತವಾದ ದಿನ. ಅದರ ಜೊತೆಗೆ ನಮಗೆ ಗುರು ರಾಘವೇಂದ್ರ ಸ್ವಾಮಿ ಆಗಲಿ ಅಥವಾ ಸಾಯಿಬಾಬಾ, ದತ್ತಾತ್ರೇಯರು, ಈ ರೀತಿಯಾಗಿ ಗುರು ಸ್ವರೂಪದಲ್ಲಿರುವವರ ಸನ್ನಿಧಿಯಲ್ಲಿ ಈ ಆಚರಣೆ ಮಾಡೋದ್ರಿಂದ ಇನ್ನೂ ಉತ್ತಮ ಫಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರುವಾರದ ದಿನ ನೀವು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಆ ದಿನ ಸ್ವಲ್ಪ ತಲೆ ಸ್ನಾನ ಮಾಡೋ ನೀರಿಗೆ ಗಂಗಾ ಜಲ, ಒಂಚೂರು ಅರಿಶಿನ ಹಾಕ್ಕೊಂಡು ತಲೆ ಸ್ನಾನ ಮಾಡಬೇಕಾಗತ್ತೆ. ನಂತರ ನೀವು ಮಡಿ ಬಟ್ಟೆಯನ್ನು ಉಟ್ಟು ದೇವರ ಮನೆಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಫೋಟೋ ಇತ್ತು ಅಥವಾ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅಥವಾ ದತ್ತಾತ್ರೇಯರ ಫೋಟೋ, ಯಾವುದಾದ್ರೂ ಗುರುಗಳ ಫೋಟೋ ಇದ್ದರೂ ಸಾಕು, ಆ ಫೋಟೋ ಮುಂದೆ ಕುಳಿತು ನೀವು ಆಚರಣೆ ಮಾಡಬೇಕಾಗತ್ತೆ. ಅಥವಾ ನಮಗೆ ಗುರುಗಳ ಫೋಟೋ ಮನೇಲಿಲ್ಲ ಅನ್ನೋರಾದರೆ ನೀವು ಮಂದಿರಕ್ಕೆ, ಅಂದರೆ ಸಾಯಿಬಾಬಾ ಮಂದಿರಕ್ಕಾಗಲಿ ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಆಚರಣೆ ಮಾಡ್ಬೋದು. ಯಾವ ವಸ್ತುಗಳು ಬೇಕು ಅನ್ನೋದಾದರೆ ಗಂಗಾ ಜಲ ಬೇಕು, ಹಾಗೆಯೇ ಶುದ್ಧವಾದ ಅರಿಶಿಣ ಬೇಕು, ಎಲೆ ಅಡಿಕೆ ಮತ್ತು 11 ರೂಪಾಯಿ ಕಾಯಿನ್ ಬೇಕು, ಹಸಿರು ಬಣ್ಣದ ಬಟ್ಟೆ ಬೇಕು. ಇಷ್ಟಿದ್ರೆ ಸಾಕು ಈ ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ. ಮಾಡ್ತೀನಿ ಅನ್ನೋದಾದರೆ ನೀವು ಬೆಳಗ್ಗೆನೇ ಸ್ನಾನ ಮಾಡಿರ್ತೀರ, ಇದನ್ನು ಬೆಳಗ್ಗೆ ಆದರೂ ಮಾಡ್ಕೊಬೋದು. ಗುರುವಾರ ಇಲ್ಲಾಂದರೆ ಸಾಯಂಕಾಲ, ಬೆಳಗ್ಗೆ ಕೆಲಸ ಆಯಿತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋರು ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೊಬೋದು. ಏನು ಮಾಡ್ಕೊಬೇಕು ಅನ್ನೋದಾದರೆ ನೀವು ಮೊದಲು ಚಾಪೆ ಅಥವಾ ಮಣೆ ಹಾಕ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ನೀವು ಸಾಯಿಬಾಬಾ ಫೋಟೋ ಅಥವಾ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು ಅಂದರೆ ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ, ಕುಂಕುಮ, ಹಾಗೆಯೇ ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಇಡಬೇಕಾಗತ್ತೆ. ಇನ್ನು ನೀವು ಪ್ರಸಾದವಾಗಿ ನಿಮ್ಮ ಮನೇಲಿ ಏನಿರುತ್ತೋ ಆ ಸಿಹಿ ಪದಾರ್ಥವನ್ನು ನೀವು ಪ್ರಸಾದವಾಗಿ ಇಡಿ. ನಂತರ ನೀವು 2 ಸೈಡು ದೀಪವನ್ನು ಅಂದರೆ ಜೋಡಿ ದೀಪವನ್ನು ಹಚ್ಚಬೇಕಾಗತ್ತೆ. ನೀವು ತುಪ್ಪದ ದೀಪ ಆದರೂ ಹಚ್ಬೋದು ಅಥವಾ ಎಣ್ಣೆ ದೀಪ ಆದರೂ ಹಚ್ಬೋದು. ಜೋಡಿ ದೀಪವನ್ನು ಅಂದರೆ ಈಗ ಸಾಯಿಬಾಬಾ ಫೋಟೋ ಮಧ್ಯದಲ್ಲಿ ಇಟ್ಟಿರ್ತೀರ, 2 ಕಡೆ ಒಂದೊಂದು ನೀವು ದೀಪವನ್ನು ಹಚ್ಚಬೇಕಾಗತ್ತೆ.
ಇದಕ್ಕೆ ಮಾಡೋದಕ್ಕೆ ಯಾವ ವಸ್ತು ಬೇಕು ಅನ್ನೋದಾದರೆ ಶುದ್ಧವಾದ ಅರಿಶಿನ ಬೇಕಾಗುತ್ತೆ. ದೇವ್ರ ಮನೇಲಿ ಯೂಸ್ ಮಾಡುವಂಥ ಅರಿಶಿನ ಬೇಕಾಗುತ್ತೆ. ಅದ್ರ ಜೊತೆ ಗಂಗಾಜಲ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಈಗಂತೂ. ಹಾಗಾಗಿ ಗಂಗಾಜಲ ಬೇಕಾಗುತ್ತೆ. ಒಂದು ಬೌಲ್ಗೆ ನೀವು ಅರಿಶಿನವನ್ನು ಹಾಕ್ಕೊಂಡು ಅದರಲ್ಲಿ ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ನೀವು 5 ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ತುಂಬ ದೊಡ್ಡ ಉಂಡೆಗಳಂತ ಏನಿಲ್ಲ, ಚಿಕ್ಕದಾಗಿ ರೌಂಡಾಗಿ 5 ಉಂಡೆಗಳನ್ನು ಮಾಡ್ಕೊಬೇಕಾಗತ್ತೆ. ಆ 5 ಉಂಡೆಗಳು ಏನು ಮಾಡಬೇಕು ಅನ್ನೋದಾದರೆ, ಒಂದು ತಟ್ಟೆ ತಗೊಳ್ಳಿ. ತಟ್ಟೆಯಲ್ಲಿ ನೀವು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಕೊಬೇಕಾಗತ್ತೆ. ಅದರ ಮೇಲೆ ನೀವು ಈ ಏನು 5 ಉಂಡೆಗಳು ಮಾಡ್ಕೊಂಡಿರ್ತೀರಲ್ಲ ಅರಿಶಿಣದ ಉಂಡೆಗಳು, ಆ ಅರಿಶಿಣದ ಉಂಡೆಗಳು 5 ಉಂಡೆಗಳು ಎಲೆ ಅಡಿಕೆ ಮೇಲೆ ಇಡಬೇಕಾಗತ್ತೆ. ನಂತರ 11 ರೂಪಾಯಿ ಇಡಬೇಕಾಗತ್ತೆ. 11 ರೂಪಾಯಿ ಕಾಯಿನಾದರೂ ಇಡ್ಬೋದು, ಇಲ್ಲ ಅಂದರೆ ನೀವು 10 ರೂಪಾಯಿ ಮತ್ತು 1 ರೂಪಾಯಿ ಕಾಯಿನೂ ಈ ರೀತಿಯಾಗಿ 11 ರೂಪಾಯಿ ಈ ಎಲೆ ಮತ್ತು ಅಡಿಕೆ ಹಾಗೆಯೇ ಏನು 5 ಅರಿಶಿಣದ ಉಂಡೆಗಳು ಅದ್ರ ಜೊತೆ 11 ರೂಪಾಯಿ ಇಡಬೇಕಾಗತ್ತೆ. ವಸ್ತುಗಳನ್ನು ನೀವು ಒಂದು ಹಸಿರು ಬಟ್ಟೆ ತೊಗೊಳ್ಳಿ, ಗ್ರೀನ್ ಕಲರ್ ಬಟ್ಟೆ ತೊಗೊಬೇಕಾಗತ್ತೆ. ಹೊಸ ಬಟ್ಟೆನೇ ಬೇಕಾಗುತ್ತೆ. ಯೂಸ್ ಮಾಡಿರೋಂಥ ಬಟ್ಟೆನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಸಿರು ಬಟ್ಟೆ ತೊಗೊಂಡು, ಚಿಕ್ಕದಾಗಿರೋಂಥ ಹಸಿರು ಬಟ್ಟೆ ತೊಗೊಂಡು ಇಷ್ಟು ವಸ್ತುಗಳನ್ನು ನೀವು ಆ ಬಟ್ಟೆಯಲ್ಲಿ ನೀವು ಗಂಟು ಕಟ್ಟಬೇಕಾಗತ್ತೆ. ಬಟ್ಟೆ ಒಳಗಡೆ ಇಟ್ಟು ನೀವು ಗಂಟು ಕಟ್ಟಬೇಕಾಗತ್ತೆ. ಆ ಗಂಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು. ನೀವು ಸ್ವಂತ ಮನೆಯ ಕನಸು ನನಸಾಗಬೇಕು ನನಗೆ ಅಂತ ಹೇಳಿ ನೀವು ಆ ಗಂಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ನಂತರ ಆ ಗಂಟನ್ನು ನೀವು ಒಂದು ಆ ತಟ್ಟೆ ಏನಿರುತ್ತಲ್ಲ ಆ ತಟ್ಟೆಯಲ್ಲೇ ಇಟ್ಟು ಅದಕ್ಕೆ ಕೂಡ ಅರಿಶಿನ, ಕುಂಕುಮ, ದೀಪ ಎಲ್ಲ ಇಟ್ಟು ನೀವು ಹಾಗೆಯೇ ಆರತಿ ಕೂಡ ಮಾಡಬೇಕಾಗತ್ತೆ. ಆರತಿ ಮಾಡಿ ನೀವು ಸಾಯಿಬಾಬಾದ ಶತನಾಮಾವಳಿ ಬರುತ್ತೆ, ಸಹಸ್ರನಾಮ ಬರುತ್ತೆ, ಇದನ್ನೆಲ್ಲ ಪಠಣೆ ಮಾಡಬೇಕಾಗತ್ತೆ. ಹಾಗೆಯೇ ಓಂ ಸಿದ್ಧಿ ಸಂಕಲ್ಪಾಯ ನಮಃ ಈ ಮಂತ್ರವನ್ನು ಕೂಡ ನಿಮಗೆ ಶಕ್ತಾನುಸಾರ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಇಳ್ಕೊಬೇಕಾಗತ್ತೆ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ. ಓಂ ಸಿದ್ಧಿ ಸಂಕಲ್ಪಾಯ ನಮಃ, ಓಂ ಸಿದ್ಧಿ ಸಂಕಲ್ಪಾಯ ನಮಃ, ಓಂ ಸಿದ್ಧಿ ಸಂಕಲ್ಪಾಯ ನಮಃ ಅಂತ ಹೇಳ್ಕೊಂಡು ನೀವು ಏನು ಮಂತ್ರ ಇರುತ್ತಲ್ಲ ಅದನ್ನು ಹೇಳ್ಕೊಂಡು ನೀವು ಅದಕ್ಕೆ ಪೂಜೆ ಮಾಡಿ ನೀವು ನಿಮ್ಮ ಶಕ್ತಾನುಸಾರ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ಪಠಣೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಗುರುವಾರದ ದಿನ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಏನು ಮನೆ ತೊಗೊಬೇಕು ಅಥವಾ ಸೈಟ್ ತೊಗೊಬೇಕು ಅಂತ ಅಂದ್ಕೊತಿರಲ್ಲ, ಅಥವಾ ಮನೆ ಕಟ್ಟಬೇಕು ಅಂತ ಆ ಆಸೆಗಳೆಲ್ಲ ನಿಮಗೆ ನೆರವೇರುತ್ತೆ. ದುಡ್ಡು ಜೋಡಿಸಿಟ್ಟಿರ್ತೀನಿ, ನನಗೆ ಮನೆ ಕಟ್ಟಕ್ಕೆ ಆಗ್ತಿಲ್ಲ ಅನ್ನೋರು ನೋಡಿ ಈ ಪೂಜೆ ಮಾಡಿ ನೋಡಿ, ನಿಮಗೆ ಮನೆ ಕಟ್ಟುವಂಥ ಯೋಗ ಬರುತ್ತೆ. ಇನ್ನು ನೀವು ಯಾವುದಾದ್ರೂ ಅನಿರೀಕ್ಷಿತ ಹಣ ಬಂದು ನೀವು ಮನೆ ಕಟ್ಟೋದಾಗಲಿ ಅಥವಾ ಕಟ್ಟಿರೋ ಮನೆಯನ್ನು ತೊಗೊಳ್ಳೋದಾಗಲಿ ಅಥವಾ ಸೈಟನ್ನು ತೊಗೊಳ್ಳೋದು ಅವಕಾಶಗಳು ಕೂಡ ಕೂಡಿ ಬರುತ್ತೆ. ನಿಮಗೆ ಇರುವಂಥ ಕಷ್ಟಗಳು, ತೊಂದರೆಗಳೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಂಟನ್ನು ಏನು ಮಾಡಬೇಕು ಅನ್ನೋದಾದರೆ, ಗುರುವಾರ ನೀವು ಬೆಳಗ್ಗೆ ಪೂಜೆ ಮಾಡಿದ್ರೆ ಸಾಯಂಕಾಲನೂ ನೀವು ಇನ್ನೊಂದು ಸಾರಿ ಕಡ್ಡಿ ಹಚ್ಚಿ ನೀವು ಆರತಿ ಮಾಡಿ ನೀವು ಪೂಜೆ ಮಾಡಬೇಕಾಗತ್ತೆ. ಅಕಸ್ಮಾತ್ ಸಾಯಂಕಾಲ ನೀವು ಪೂಜೆ ಮಾಡಿದ್ರಿ ಅಂತಂದರೆ ರಾತ್ರಿ ಪೂರ್ತಿ, ಗುರುವಾರ ರಾತ್ರಿ ಪೂರ್ತಿ ನಿಮ್ಮ ದೇವ್ರ ಮನೆಯಲ್ಲೇ ಇರಲಿ. ಶುಕ್ರವಾರ ಬೆಳಗ್ಗೆ ನೀವು ತೊಗೊಂಡೋಗಿ ಅದನ್ನು ಅರಳಿ ಮರದ ಬುಡದಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ನೀವು 3 ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಈಗ ಈ ಗುರುವಾರ ಮಾಡಿದ್ರೆ ನೆಕ್ಸ್ಟ್ ಗುರುವಾರ ಈ ರೀತಿಯಾಗಿ 3 ಗುರುವಾರಗಳು ನೀವು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಏನು ಅಡೆತಡೆಗಳಾಗ್ತಾ ಇತ್ತು ಅದರ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ನಿಮಗೆ ಸ್ವಂತ ಮನೆಯ ಕನಸು ನನಸಾಗುತ್ತೆ. ನೀವು ಏನು ಸೈಟ್ ತೊಗೊಬೇಕು ಅಥವಾ ಮನೆ ತೊಗೊಬೇಕು ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಇದ್ದಿರಲ್ಲ, ಆ ಗುರುಬಲ ಅನ್ನೋದು ಕೂಡಿ ಬರುತ್ತೆ, ನಿಮ್ಮ ಕನಸು ನನಸಾಗುತ್ತೆ. ಇನ್ನು ದೇವಸ್ಥಾನದಲ್ಲಿ ಮಾಡ್ತೀನಿ ಅನ್ನೋರು ಕೂಡ ನೀವು ಎಲೆ ಅಡಿಕೆ ಮತ್ತು ಅದರಲ್ಲಿ 5 ಅರಿಶಿಣದ ಉಂಡೆಗಳನ್ನಿಟ್ಟು 11 ರೂಪಾಯಿ ಇಟ್ಟು ನೀವು ಗಂಟು ಕಟ್ಟಿ ಅದನ್ನು ನೀವು ಅಲ್ಲೇ ನೀವು ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ, ನಂತರ ನೀವು ಅಲ್ಲೇ ಮರ ಇರುತ್ತಲ್ಲ, ಅರಳಿ ಮರ ಆಗಲಿ ಅಥವಾ ಬೇವಿನ ಮರ ಆಗಲಿ ಇರುತ್ತಲ್ವ, ಅರಳಿ ಮರದ ಹತ್ರ ನೀವು ಇಡಬೇಕಾಗತ್ತೆ. ಈ ರೀತಿಯಾಗಿ ನೀವು 3 ವಾರನೂ ಹೋಗಿ ದೇವಸ್ಥಾನದಲ್ಲೂ ಮಾಡ್ಬೋದು, ಇಲ್ಲ ಅಂತಂದರೆ ಮನೇಲೂ ಕೂಡ ಮಾಡಿ ನೀವು ಅರಳಿ ಮರದ ಹತ್ರ ಇಡ್ಬೋದು. ನೀವು ದೇವಸ್ಥಾನದಲ್ಲಿ ಮಾಡ್ತೀರಾ ಅಂದರೆ ಗುರುವಾರನೇ ಇಟ್ಟು ಬರಬೇಕಾಗತ್ತೆ. ನೀವು ಮನೇಲಿ ಮಾಡ್ತೀನಿ ಅನ್ನೋದಾದರೆ ಶುಕ್ರವಾರ ತೊಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಇಡಬೇಕಾಗತ್ತೆ. ಹಾಗಾದರೆ ಎಲ್ಲರಿಗೂ ಈ ಅವಕಾಶಗಳು ಕೂಡಿ ಬರಲಿ, ಎಲ್ಲರಿಗೂ ಸ್ವಂತ ಮನೆಯ ಕನಸು ಅನ್ನೋದು ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.